Hello everyone, welcome to Maths class 7th standard part 2. Let's continue with the lesson exponents and powers. Next concept loss of exponents ಅಂತ ಇವಾಗ ನೋಡಿ ಒಂದು ಎಕ್ಸಾಂಪಲ್ ಹೇಳ್ತೀನಿ. 10 to the power of 3 into 10 to the power of 4 ಅಂತ ಇರುತ್ತೆ. ಎರಡು ಬೇಸ್ ಸೇಮು ಬಟ್ ಪವರ್ಸ್ ಡಿಫ್ರೆಂಟ್ ಆಗಿರುತ್ತೆ. ಓಕೆನಾ? ಸೊ ಇದನ್ನು ನಾವೀಗ ಏನಂತ ಬರಿತೀವಿ, 10 into 10 into 10 ಇಂಟು ಇಲ್ಲಿ 10 raised to the power of 4 ಅಂದರೆ 10 into 10 into 10 into 10. ಸೊ ಇವಾಗ ಇವೆರಡು ಎಲ್ಲದನ್ನು ಸೇರಿಸಿ ಯಾವ ರೀತಿ ಬರಿತೀವಿ, 10 1 2 3 4 5 6 7 10 raised to the power of 7. ಫಾರ್ ಎಕ್ಸಾಂಪಲ್ 10 raised to the power of 7 into 10 raised to the power of 70 ಅಂತಂದರೆ 70 ಟೈಮ್ಸ್ ನಾವು 10 into 10 into ಅಂತ ಬರ್ಕೊಂಡು ಕೂತ್ಕೊಳ್ಳೋಕ್ಕಾಗಲ್ಲ ಅಲ್ವಾ. ಸೊ ಅದಕ್ಕೆ ಈಸಿಯೆಸ್ಟ್ ವೇ ಏನಂತಂದರೆ ಇವೆರಡೂ ಬೇಸ್ ಸೇಮ್ ಇದ್ದಾಗ 10 raised to the power of 7 plus 70. ಸೊ ಈಗ ಏನಾಗುತ್ತೆ, 10 raised to the power of 77 ಅಂತ ಆಗುತ್ತೆ. ಸೊ ಈ ರೀತಿ ಎಕ್ಸ್ಪ್ಯಾಂಡ್ ಮಾಡ್ಕೊಂಡು ಬರ್ಕೊಳ್ಳೋದ್ರ ಬದಲು ಈಸಿ ವೇ, ಬೇಸ್ ಎರಡು ಸೇಮ್ ಇದ್ದಾಗ ಪವರ್ಸ್ ಏನಿದೆ ಇವೆರಡನ್ನು ಆ್ಯಡ್ ಮಾಡೋದು ಫಸ್ಟ್ ಲಾ. ಸೊ ಫಸ್ಟ್ ಲಾ ಏನು, a to the power of m into a to the power of n is equal to a to the power of m plus n. ಇಲ್ಲಿ ಬೇಸ್ ಕಾಮನ್ ಇರುತ್ತಲ್ಲ ಅದನ್ನು ಪವರ್ಸ್ ಏನಿದೆ ಅದೆರಡನ್ನೂ ಆ್ಯಡ್ ಮಾಡೋ ಅಂಥದ್ದು. ಓಕೆನಾ? ದಿಸ್ ಈಸ್ ದ ಫಸ್ಟ್ ಲಾ. ಫಾರ್ ಎಕ್ಸಾಂಪಲ್ 2 to the power of 2 into 2 to the power of 3 ಅಂದರೆ ಬೇಸು ಸೇಮ್ ಇರುತ್ತೆ 2. ಇಲ್ಲಿ ಏನಾಗುತ್ತೆ ನೋಡಿ, m ಅಂದರೆ 2, n ಅಂದರೆ 3, ಪವರ್ಸ್ ಏನಿದೆ ಅದು. ಸೊ 2 plus 3 ದಿಸ್ ವಿಲ್ ಬಿಕಮ್ 2 to the power of 5. ಓಕೆನಾ? ನೆಕ್ಸ್ಟು ಒನ್ ಮೋರ್ ಎಕ್ಸಾಂಪಲ್, 3 to the power of 7 ಡಿವೈಡೆಡ್ ಬೈ 3 to the power of 2 ಅಂತ ಇದೆ ಅಂದ್ಕೊಳ್ಳಿ. ನೆಕ್ಸ್ಟು ಡಿವೈಡ್ ಮಾಡೋವಂಥದ್ದು 3 into 3 into 3 into 3 into 3 into 3 into 3. ಸೊ 1 2 3 4 5 6 7 ಡಿವೈಡೆಡ್ ಬೈ 3 into 3. ಸೊ ಇಲ್ಲೇನಾಗುತ್ತೆ, 3 ಕ್ಯಾನ್ಸಲ್, 3 ಕ್ಯಾನ್ಸಲ್, ಉಳಿದಿರೋಂಥದ್ದೇನು 1 2 3 4 5. ಸೊ 3 raised to the power of 5 ಉಳ್ಕೊಳ್ಳುತ್ತೆ. ಬಟ್ ಹೆಂಗಾಯಿತು, ಇಲ್ಲಿ ನಾವು ಮೈನಸ್ ಮಾಡ್ತಾ ಇದ್ದೀವಿ. ಹಾಗಾಗಿ ಡೈರೆಕ್ಟಾಗಿ ಇಲ್ಲೆರಡಲ್ಲೂ ಬೇಸ್ ಸೇಮ್ ಇರೋದ್ರಿಂದ 3 raised to the power of 7 minus 2 ದಟ್ ಈಸ್ ಈಕ್ವಲ್ ಟು 3 raised to the power of 5. ನೋಡಿ, ಈಸಿಯಾಗಿ ಆನ್ಸರ್ ಬಂದೋಗುತ್ತೆ. ದೊಡ್ಡ ದೊಡ್ಡ ನಂಬರ್ ಇದ್ದಾಗ ನಾವು ಈ ರೀತಿ ಫುಲ್ಲು ಎಕ್ಸ್ಪ್ಯಾಂಡೆಡ್ ಫಾರ್ಮಲ್ಲಿ ಬರ್ಕೊಂಡು ಸಬ್ಟ್ರ್ಯಾಕ್ಟ್ ಮಾಡೋದಕ್ಕಾಗಲ್ಲ. ಓಕೆನಾ? ಹಾಗಾಗಿ ಸೆಕೆಂಡ್ ಲಾ ಏನು, a to the power of m ಡಿವೈಡೆಡ್ ಬೈ a to the power of n ಈಸ್ ಈಕ್ವಲ್ ಟು a to the power of m minus n. This is our second law. For example, 7 to the power of 5 divided by 7 to the power of 3 ಅಂದರೆ 7 to the power of 5 minus 3 that is equal to 7 to the power of 2. This is our answer. ಓಕೆನಾ? ನೆಕ್ಸ್ಟು ಥರ್ಡ್ ಲಾ ಏನಿದೆ ಅಂತಂದರೆ 2 raised to the power of 2 into 3 ಅಂತ ಇದೆ. ಸೊ ಇವಾಗ ಏನು ಮಾಡ್ತೀವಿ ಅಂತಂದರೆ ಇಲ್ಲಿ ಮಲ್ಟಿಪ್ಲಿಕೇಶನ್ ಮಾಡ್ತೀವಿ. ದಿಸ್ ವಿಲ್ ಬಿಕಮ್ 2 to the power of 3 2s are 6. ಡೈರೆಕ್ಟ್ ಮಲ್ಟಿಪ್ಲಿಕೇಶನ್. ಓಕೆನಾ? ದಿಸ್ ಈಸ್ ಅವರ್ ಥರ್ಡ್ ಲಾ. a to the power of m whole to the power of n is equal to a to the power of m n. ಇವೆರಡನ್ನು ಮಲ್ಟಿಪ್ಲಿಕೇಶನ್ ಮಾಡಿ ಬರೆದ್ರೆ ಥರ್ಡ್ ಲಾ ನಮಗೆ ಸಿಗುತ್ತೆ. ನೆಕ್ಸ್ಟು ಇನ್ನೊಂದು ಏನಪ್ಪ ಅಂತಂದರೆ, ಈಗ ಬೇಸ್ ಚೇಂಜ್, ಇವೆಲ್ಲ ಏನು ಮಾಡಿದ್ವಿ, ಕಾಮನ್ ಬೇಸ್ ಇದ್ದಾಗ, ಎರಡು ಬೇಸ್ ಒಂದೇ ಇದ್ದಾಗ ಯಾವ ರೀತಿ ಲಾಸು ಬರುತ್ತೆ ಅಂತ ನೋಡಿದ್ವಿ. ಈಗ ಬೇಸ್ ಚೇಂಜ್ ಇರುತ್ತೆ. ಫಾರ್ ಎಕ್ಸಾಂಪಲ್ 3 to the power of 2 into 4 to the power of 2 ಅಂತ ಇರುತ್ತೆ. ಸೊ ಇಲ್ಲಿ ಪವರ್ಸ್ ಕಾಮನ್ ಇರುತ್ತೆ, ಬೇಸ್ ಚೇಂಜ್ ಇರುತ್ತೆ. ಸೊ ಅವಾಗ ಏನು ಮಾಡ್ತೀವಿ, 3 into 4 whole to the power of 2. ಇಲ್ಲಿ ಬೇಸನ್ನು ಕಾಮನ್ ಆಗಿ ತೊಗೊಳ್ತಾ ಇದ್ವಿ ಅಲ್ವಾ, ಈಗ ಪವರ್ಸನ್ನು ಕಾಮನ್ ಆಗಿ ತೊಗೊಳ್ತೀವಿ. ಸೊ ಇದೇನಾಗುತ್ತೆ ಅವಾಗ 4 3s are 12 to the power of 2 ಅಂತ ಆಗುತ್ತೆ. ಸೊ ವಾಟ್ ಈಸ್ ಅವರ್ ನೆಕ್ಸ್ಟ್ ಲಾ, a to the power of m into b to the power of m is equal to ab to the power of m. ಓಕೆನಾ? ದಿಸ್ ಈಸ್ ಅವರ್ ಫೋರ್ತ್ ಲಾ.
ಅದೇ ರೀತಿಯಲ್ಲಿ ನೆಕ್ಸ್ಟು ಸೇಮ್ ಪವರ್ ಡಿಫ್ರೆಂಟ್ ಬೇಸ್ 3 to the power of 5 divided by 4 to the power of 5. ಸೊ ಇಲ್ಲಿ ಏನಾಗುತ್ತೆ a to the power of m divided by b to the power of m. ಸೊ ಡಿವೈಡೆಡ್ ಬೈ ಇದ್ದಾಗ ಒಂದ್ರ ಕೆಳಗಡೆ ಒಂದು ಬರ್ಕೊಳ್ತೀವಲ್ವ, a by b whole to the power of m. ಸೊ ಇದೇನಾಗುತ್ತೆ ಅವಾಗ 3/4 whole to the power of 5 ಅಂತ ಆಗುತ್ತೆ. So what is our law? Fourth law, a to the power of m divided by b to the power of m is equal to a by b whole to the power of m. This is our fifth law. Last ಅಲ್ಲಿ ಏನಿದೆ ಅಂತಂದರೆ, ಫಾರ್ ಎಕ್ಸಾಂಪಲ್ ಪವರ್ 0 ಆದರೆ 3 ರೈಸ್ ಟು ದಿ ಪವರ್ ಆಫ್ 0 ಅಂದರೆ ಅದರ ವ್ಯಾಲ್ಯೂ 1. 100 ರೈಸ್ ಟು ದಿ ಪವರ್ ಆಫ್ 0 ಅಂದರೂ ಅದರ ವ್ಯಾಲ್ಯೂ 1. ಯಾವುದೇ ನಂಬರ್ ಇರಲಿ ಅದರ ಪವರ್ 0 ಆಗಿದ್ದಾಗ ಅದರ ವ್ಯಾಲ್ಯೂ 1 ಅಂತ ಆಗಿರುತ್ತೆ. ಸೊ ಅವರ್ ಸಿಕ್ಸ್ತ್ ಲಾ ಏನು, a to the power of 0 is equal to 1. ಸೊ ದೀಸ್ ಆರ್ ಅವರ್ ಲಾಸ್ ಆಫ್ ಎಕ್ಸ್ಪೋನೆಂಟ್ಸ್. ಸೊ ಲಾಸ್ ಆಫ್ ಎಕ್ಸ್ಪೋನೆಂಟ್ಸ್ನ ಈಗ ಒಂದೊಂದಾಗಿ ಬರ್ಕೊಳ್ಳೋಣ. ಫಸ್ಟ್ ಲಾ ಏನು, a to the power of m into a to the power of n is equal to a to the power of m plus n. ಓಕೆ. ಸೆಕೆಂಡ್ ಲಾ, a to the power of m divided by a to the power of n is equal to a to the power of m minus n. ನೋಡಿ ಇಲ್ಲಿ ಇಂಟು ಇದ್ದರೆ ಪ್ಲಸ್, ಡಿವೈಡೆಡ್ ಇದ್ದರೆ ಮೈನಸ್. ಥರ್ಡ್ ಲಾ, a to the power of m whole to the power of n is equal to a to the power of mn. ಮಲ್ಟಿಪ್ಲಿಕೇಶನ್ ಮಾಡಬೇಕು. ಫೋರ್ತ್ ಲಾ, a to the power of m into b to the power of m is equal to a b to the power of m. ಇಲ್ಲಿ ಬೇಸ್ ಚೇಂಜ್ ಆಗುತ್ತೆ, ಪವರ್ ಸೇಮ್ ಇರುತ್ತೆ. ಫಿಫ್ತ್ ಒನ್, a to the power of m divided by b to the power of m is equal to a by b whole to the power of m. ಓಕೆ. ಸಿಕ್ಸ್ತ್ ಲಾ, a to the power of 0 is equal to 1. ಸೊ ಇದಿಷ್ಟು ಲಾಸ್ ಆಫ್ ಎಕ್ಸ್ಪೋನೆಂಟ್ಸು ವೆರಿ ಇಂಪಾರ್ಟೆಂಟ್. ಇದ್ರ ಮೇಲೆ ಎಕ್ಸಸೈಸ್ ಪ್ರಾಬ್ಲಮ್ಸನ್ನು ನಾವು ಸಾಲ್ವ್ ಮಾಡ್ತಾ ಹೋಗ್ತೀವಿ. ನೀಟಾಗಿ ಇದನ್ನು ಬೈ ಹಾರ್ಟ್ ಮಾಡ್ಕೊಳ್ಬೇಕು ನೀವು, ಓಕೆನಾ? ಲೆಟ್ ಸಾಲ್ವ್ ಎಕ್ಸಸೈಸ್ 13.2. ಎಕ್ಸಸೈಸ್ 13.2 ಫಸ್ಟ್ ಕ್ವೆಶನ್, ಯೂಸಿಂಗ್ ಲಾಸ್ ಆಫ್ ಎಕ್ಸ್ಪೋನೆಂಟ್ಸ್ ಸಿಂಪ್ಲಿಫೈ ಆ್ಯಂಡ್ ರೈಟ್ ದ ಆನ್ಸರ್ ಇನ್ ಎಕ್ಸ್ಪೋನೆನ್ಷಿಯಲ್ ಫಾರ್ಮ್ ಅಂತ ಕೊಟ್ಟಿದ್ದಾರೆ. ಫಸ್ಟ್ ಒನ್, 3 to the power of 2 into 3 to the power of 4 into 3 raised to the power of 8. ಸೊ ಇಲ್ಲಿ a to the power of m into a to the power of n ಈ ಲಾಸನ್ನು ಯೂಸ್ ಮಾಡಬೇಕು. a to the power of m into a to the power of n is equal to a to the power of m plus n. ಬಟ್ ಇಲ್ಲಿ 3 ಇದೆ, 3ನೂ ಆ್ಯಡ್ ಮಾಡಬೇಕು ಬೇಸ್ ಸೇಮ್ ಇದ್ದಾಗ. ಸೊ ಇಲ್ಲಿ 3 to the power of 2 plus 4 plus 8. So what is the answer? 3 to the power of 8 plus 2 is 10, 10 plus 4 is 14. So 3 to the power of 14 is the answer. Next one ಏನಿದೆ, 6 raised to the power of 15 divided by 6 raised to the power of 10. So divided by ಅಂದರೆ second law, a to the power of m divided by a to the power of n is equal to a to the power of m minus n. ಸೊ ಇಲ್ಲೀಗ 6 to the power of 15 divided by 6 to the power of 10 ಅಂತಂದರೆ 6 to the power of 15 minus 10. So what is the answer? 6 to the power of 5 is the answer. ಇಲ್ಲಿ ನೋಡಿ, a to the power of 3 into a to the power of 2. So a to the power of m plus n ಅಂದರೆ a to the power of 3 plus 2, that is a to the power of 5. Next one, 7 to the power of x into 7 to the power of 2. ಇದು ಕೂಡ ಸೇಮ್ ಫಸ್ಟ್ ಲಾ. ಸೊ a to the power of m into a to the power of n is equal to a to the power of m plus n. So that is 7 to the power of x plus 2 is the answer. So fifth question ಅಲ್ಲಿ 5 to the power of 2 whole to the power of 3 divided by 5 to the power of 3. ಇಲ್ಲಿ ಎರಡು ಲಾಸನ್ನು ಮಿಕ್ಸ್ ಮಾಡಬೇಕಾಗುತ್ತೆ ನಾವು. ಸೊ ಇಲ್ಲಿ ಇವಾಗ a to the power of m into n whole to the power of ಇದೆಯಲ್ಲ ಆ ಥರ. ಸೊ ದಿಸ್ ವಿಲ್ ಬಿಕಮ್ a to the power of mn. ಅದೇ ರೀತಿಯಲ್ಲಿ 5 to the power of 2 whole to the power of 3 ಅಂದರೆ 5 3 2s are 6. ನೆಕ್ಸ್ಟು ಡಿವೈಡೆಡ್ ಬೈ 5
ಟು ದ ಪವರ್ ಆಫ್ 3 ಇದನ್ನು ಎ ಟು ದಿ ಪವರ್ ಆಫ್ ಎಮ್ ಡಿವೈಡೆಡ್ ಬೈ ಎ ಟು ದಿ ಪವರ್ ಆಫ್ ಎನ್ ಈ ರೀತಿನಲ್ಲಿ ಮಾಡ್ಕೋಬೇಕು. ಸೊ ಎ ಟು ದಿ ಪವರ್ ಆಫ್ ಎಮ್ ಡಿವೈಡೆಡ್ ಬೈ ಎ ಟು ದಿ ಪವರ್ ಆಫ್ ಎನ್ ಈಸ್ ಈಕ್ವಲ್ ಟು ಎ ಟು ದಿ ಪವರ್ ಆಫ್ ಎಮ್ ಮೈನಸ್ ಎನ್. ಸೊ ಇಲ್ಲಿ 5 ಟು ದಿ ಪವರ್ ಆಫ್ 6 ಮೈನಸ್ 3 ಅಂದರೆ 5 ಟು ದಿ ಪವರ್ ಆಫ್ 3 ಈಸ್ ದ ಆನ್ಸರ್. ಸಿಕ್ಸ್ತ್ ಕ್ವೆಶನ್ ಏನಿದೆ, 2 ಟು ದಿ ಪವರ್ ಆಫ್ 5 ಇಂಟು 5 ಟು ದಿ ಪವರ್ ಆಫ್ 5. ಇಲ್ಲಿ ಬೇಸ್ ಸೇಮ್ ಇಲ್ಲ, ಇಲ್ಲಿ ಪವರ್ಸ್ ಸೇಮ್ ಇದೆ. ಸೊ ಎ ಟು ದಿ ಪವರ್ ಆಫ್ ಎಮ್ ಇಂಟು ಬಿ ಟು ದಿ ಪವರ್ ಆಫ್ ಎಮ್ ಈಸ್ ಈಕ್ವಲ್ ಟು ಎ ಬಿ ಟು ದಿ ಪವರ್ ಆಫ್ ಎಮ್ ಇತ್ತಲ್ಲ, ಈ ಒಂದು ಲಾನ ಯೂಸ್ ಮಾಡ್ಕೊಳ್ಬೇಕು. ಸೊ 2 ಟು ದಿ ಪವರ್ ಆಫ್ 5 ಇಂಟು 5 ಟು ದಿ ಪವರ್ ಆಫ್ 5 ಅಂತಂದರೆ 2 5s are 10. 10 to the power of 5 is the answer. Next ಇಲ್ಲಿ a to the power of 4 into b to the power of 4. So a b to the power of 4. ಇಲ್ಲಿ ಪವರ್ ಕಾಮನ್ ಇರೋದ್ರಿಂದ ಮಲ್ಟಿಪ್ಲೈ ಮಾಡಿ ಪವರ್ನ ಹಾಗೆ ಇಟ್ಕೊಳ್ಬೇಕು. ನೆಕ್ಸ್ಟ್ ಇದು a to the power of m into n is equal to a to the power of mn. ಅದರ ಆ ಒಂದು ಲಾಸನ್ನು ಯೂಸ್ ಮಾಡಬೇಕು. ಸೊ 3 to the power of 4 into 3 ಅಂದರೆ 3 ಹಾಗೆ ಇರುತ್ತೆ. 4 3s are 12. 3 to the power of 12 is our answer. ನೋಡಿ ಇಲ್ಲಿ ಎರಡು ಲಾಸನ್ನು ಯೂಸ್ ಮಾಡಬೇಕಾಗುತ್ತೆ. a to the power of m divided by a to the power of n is equal to a to the power of m minus n. ಸೊ ಇಲ್ಲಿ 2 to the power of 20 divided by 2 to the power of 15 ಅಂದರೆ 2 to the power of 20 minus 15. This will become 2 to the power of 5 into 2 to the power of 3 ಅಂದರೆ ಈಗ a to the power of m into a to the power of n, a to the power of m plus n ಲಾಸನ್ನು ಯೂಸ್ ಮಾಡ್ಕೊಳ್ಬೇಕಾಗುತ್ತೆ. ಸೊ 2 to the power of 5 into 2 to the power of 3 is equal to 2 to the power of 5 plus 3. This will become 2 to the power of 8. ಓಕೆನಾ? ನೀವು ಯಾವ ಒಂದು ಪಾರ್ಟಿಗೆ ಯಾವ ಲಾನ ನಾವು ಯೂಸ್ ಮಾಡ್ಕೊಳ್ಬೇಕು ಅನ್ನೋದನ್ನು ನೋಡಿ ಅದನ್ನು ಅಪ್ಲೈ ಮಾಡಿಕೊಂಡ್ರೆ ಆನ್ಸರು ಕರೆಕ್ಟಾಗಿ ಬರುತ್ತೆ. ಸೊ ಇಲ್ಲೂ ಅಷ್ಟೇ a to the power of m divided by a to the power of n. ಸೊ ದಿಸ್ ವಿಲ್ ಬಿಕಮ್ a to the power of m minus n. ಸೊ 8 ಕಾಮನ್ ಆಗಿರೋದ್ರಿಂದ t minus 2, 8 to the power of t minus 2 is the answer. Second question, simplify and express each of the following in exponential form ಅಂತ ಕೊಟ್ಟಿದ್ದಾರೆ. ಫಸ್ಟ್ ಒನ್ 2 to the power of 3 into 3 to the power of 4 into 4, 3 into 32 ಅಂತ ಇದೆ. ಸೊ ಇಲ್ಲಿ ಇವೆರಡಕ್ಕೂ ಪವರ್ಸ್ ಇದೆ, ಇದಕ್ಕೆ ಪವರ್ ಇಲ್ಲ. ಸೊ ನಾವೇನು ಮಾಡೋಣ, 4ನ ಎಕ್ಸ್ಪೊನೆನ್ಷಿಯಲ್ ಫಾರ್ಮಲ್ಲಿ ಯಾವ ರೀತಿ ಮಾಡ್ಕೊಳ್ಳೋದು ಅಂತ ಗೊತ್ತಿದೆ ಅಲ್ವಾ, ಆ ರೀತಿನಲ್ಲಿ ಮಾಡ್ಕೊಳ್ಳೋಣ. 2 2s are 4. ಸೊ 4 is equal to 2 to the power of 2 ಅಂತ. ಓಕೆನಾ? ಸೊ 2 to the power of 3 into 3 to the power of 4 into 2 to the power of 2 ಆಯಿತು. ಡಿವೈಡೆಡ್ ಬೈ 3 ಇಲ್ಲಿ ಏನಿಲ್ಲ ಅಂದರೆ 1 ಇದೆ ಅಂತ ಅರ್ಥ. ಸೊ ಅದೇ ರೀತಿಯಲ್ಲಿ 32ನ ನಾವೀಗ ಎಕ್ಸ್ಪೊನೆನ್ಷಿಯಲ್ ಫಾರ್ಮಲ್ಲಿ ಬರ್ಕೊಳ್ಳೋಣ. 2 1s are 2, 2 6s are 12, 2 8s are 16, 2 4s are 8, 2 2s are 4. ಸೊ 1 2 3 4 5, 32 ಅಂದರೆ 2 to the power of 5. ಸೊ ಇಲ್ಲಿ ನೋಡಿ 2 to the power of 3 and 2 to the power of 2 ಎರಡೂ ಸೇಮ್ ಬೇಸ್ ಇರೋದ್ರಿಂದ ಸೊ ಇವೆರಡೂ 2 to the power of 3 plus 2 ಅಂದರೆ 2 to the power of 5 into 3 to the power of 4, 3 to the power of 1 into 2 to the power of 5 ಅಂತ ಬರ್ಕೊಳ್ಳೋಣ. ಇಲ್ಲಿ 2 to the power of 5, 2 to the power of 5 ಕ್ಯಾನ್ಸಲ್ ಆಗುತ್ತೆ. ಸೊ 3 to the power of 4 ಮೈನಸ್ 3 to the power of 1. ಸೊ ಇದು a to the power of m ಡಿವೈಡೆಡ್ ಬೈ a to the power of n ಲಾ ಇದೆಯಲ್ಲ, ಅದನ್ನು ಯೂಸ್ ಮಾಡ್ಕೊಳ್ಬೇಕು. ಸೊ 3 to the power of 4 minus 1 is equal to 3 to the power of 3 is the answer. ಸೊ ಅದೇ ರೀತಿಯಲ್ಲಿ ಸೆಕೆಂಡ್ ಕ್ವೆಶನ್ ಏನಿದೆ, 5 to the power of 2 whole to the power of 3 into 5 to the power of 4 whole divided by 5 to the power of 7. ಸೊ ಫಸ್ಟ್ ಇದನ್ನು ಸಿಂಪ್ಲಿಫೈ ಮಾಡ್ಕೊಬಿಡೋಣ. 5 to the power of ಇಲ್ಲಿ a to the power of m whole to the power of n ಅಂದರೆ a to the power of m into n ಅಂತ ಮಾಡ್ಕೊಳ್ತಿದ್ವಲ್ಲ, ಅದೇ ರೀತಿಯಲ್ಲಿ 5 to the power of 2 3s are 6 into 5 to the power of 4. ಫಸ್ಟ್ ಇದನ್ನು ನಾವು ಏನು ಮಾಡೋಣ, ಸಿಂಪ್ಲಿಫೈ ಮಾಡ್ಕೊಬೋಣ. 5 to the power of 6 plus 4 ಇದೇನಾಗುತ್ತೆ, 5 to the power of 10 ಆಗುತ್ತೆ. ಇವಾಗ ಇದನ್ನು ಬರ್ಕೊಳ್ಳೋಣ, ಡಿವೈಡೆಡ್ ಬೈ 5 to the power of 7. ಸೊ a to the power of m ಡಿವೈಡೆಡ್ ಬೈ a to the power of n ಏನಾಗುತ್ತೆ, a to the power of m ಮೈನಸ್ n ಆಗುತ್ತೆ. ಅದೇ ರೀತಿಯಲ್ಲಿ 5 to the power of 10 ಮೈನಸ್ 7 ಅಂದರೆ ದ ಆನ್ಸರ್ ಈಸ್ 5 to the power of 3. ಓಕೆನಾ? ನೆಕ್ಸ್ಟ್ ಒನ್ ನೋಡಿ, ಇಲ್ಲಿ 25 to the power of 4 ಡಿವೈಡೆಡ್ ಬೈ 5
ಟು ದ ಪವರ್ ಆಫ್ 3. ಇಲ್ಲಿ 5 ಇದೆ, ಇಲ್ಲಿ 25 ಇದೆ. ಸೊ ಇದನ್ನು ನಾವು 5ಗೆ ಫಸ್ಟು ಕನ್ವರ್ಟ್ ಮಾಡ್ಕೊಂಬೇಡ. ಸೊ 25ನ 5ಗೆ ಕನ್ವರ್ಟ್ ಮಾಡ್ಕೊಳ್ಬೇಕು ಅಂದರೆ 5ಇಂದ ಡಿವೈಡ್ ಮಾಡೋಣ. ಸೊ 5 ಸ್ಕ್ವೇರ್ ಈಸ್ ಈಕ್ವಲ್ ಟು 25 ಆಗಿರೋದ್ರಿಂದ ಇಲ್ಲಿಗೆ ಏನು ಮಾಡೋಣ, 4 + 2 ಏನಾಗುತ್ತೆ 6. ಸೊ 5 ಟು ದಿ ಪವರ್ ಆಫ್ 6 ಡಿವೈಡೆಡ್ ಬೈ 5 ಟು ದಿ ಪವರ್ ಆಫ್ 3 ಆಗುತ್ತೆ. ಸಾರಿ, ಇಲ್ಲಿ ಆ್ಯಡ್ ಮಾಡ್ಕೊಳ್ಬಾರ್ದು. ಇಲ್ಲಿ 5 ಟು ದಿ ಪವರ್ ಆಫ್ 2 ಹೋಲ್ ಟು ದಿ ಪವರ್ ಆಫ್ 4 ಡಿವೈಡೆಡ್ ಬೈ 5 ಟು ದಿ ಪವರ್ ಆಫ್ 3 ಆಗುತ್ತೆ ಇದು. ಸೊ ಇಲ್ಲಿ ಇವಾಗ a ಟು ದಿ ಪವರ್ ಆಫ್ m ಹೋಲ್ ಟು ದಿ ಪವರ್ ಆಫ್ m. ಸೊ 4 2s are 8 ಡಿವೈಡೆಡ್ ಬೈ 5 ಟು ದಿ ಪವರ್ ಆಫ್ 3. ಸೊ ಇಲ್ಲಿಗ 5 ಟು ದಿ ಪವರ್ ಆಫ್ 8 minus 3 and the answer is 5 to the power of 8 minus 3 is 5. ಓಕೆನಾ, ದಿಸ್ ಈಸ್ ಅವರ್ ಆನ್ಸರ್. ನೆಕ್ಸ್ಟ್ ಕ್ವೆಶನ್ ಏನಿದೆ ಇಲ್ಲಿ, 3 into 7 to the power of 2, 11 to the power of 8, 21 into 11 to the power of 3 ಇದೆ. ಸೊ ಈಗ 21ನಲ್ಲಿ ಮಾತ್ರನೇ ಪವರ್ ಇಲ್ಲ. ಸೊ ಇದನ್ನು ಇವಾಗ ನಾವು 21ಅನ್ನು 3 7s are 21 ಇಲ್ಲಿ ಹೋಗಲ್ಲ. ನೀವು ಯಾವ ರೀತಿಯಲ್ಲಿ 3ಇಂದನೂ ಡಿವೈಡ್ ಆಗಲ್ಲ, 7 1s are 7 ಅಷ್ಟೇ. ಸೊ 3 into 7 to the power of 2 into 11 to the power of 8 ಡಿವೈಡೆಡ್ ಬೈ 21ಅನ್ನು ಯಾವ ರೀತಿ ಬರ್ಕೊಳ್ತೀರಾ, 3 into 7 into 11 to the power of 3. ಸೊ ಇಲ್ಲಿ 3 and 3 gets cancel. ನೆಕ್ಸ್ಟು 7 to the power of 2 ಮೈನಸ್ ಇಲ್ಲೇನಿಲ್ಲ ಅಂದರೆ 1 ಇದೆ, ಇಂಟು 11 ಟು ದಿ ಪವರ್ ಆಫ್ 8 ಇದು ಮೇಲೆ ಹೋದರೆ -3 ಆಗುತ್ತೆ. ಸೊ 7 ಟು ದಿ ಪವರ್ ಆಫ್ 2 minus 1 ಅಂದರೆ 7, 1 ಆಗುತ್ತೆ. ಬರೆದ್ರೂ ಓಕೆ, ಬರಲಿಲ್ಲ ಅಂದರೂ ಓಕೆ. ಇಂಟು 11 ಟು ದಿ ಪವರ್ ಆಫ್ 8 minus 3 ಅಂದರೆ 5. ಸೊ 7 into 11 to the power of 5 is the answer. ನೆಕ್ಸ್ಟು ಇಲ್ಲಿ ನೋಡಿ, 3 to the power of 7 ಡಿವೈಡೆಡ್ ಬೈ 3 to the power of 4 and 3 to the power of 3 ಅಂತ ಇದೆ. ಸೊ 4 + 3 ಈಸ್ 7. ಸೊ 3 to the power of 7, 3 to the power of 7 ಕ್ಯಾನ್ಸಲ್ ಆಗುತ್ತೆ. ಅಂದರೆ 3 to the power of 7 minus 7 ಅಂದರೆ 3 to the power of 0 ಆಗುತ್ತೆ. ಸೊ a to the power of 0 ಅಂದರೆ 1 ಅಂತ. ಸೊ 3 to the power of 0 ಅಂತ ಬರೆದ್ರೂ ಓಕೆ, 1 ಅಂತ ಬರೆದ್ರೂ ಓಕೆ. ನೆಕ್ಸ್ಟ್ ಒನ್, 2 to the power of 0 plus 3 to the power of 0 plus 4 to the power of 0. ಸೊ ಎನಿ ನಂಬರ್ ಟು ದ ಪವರ್ ಆಫ್ 0 ಅಂದರೆ ಅದರ ವ್ಯಾಲ್ಯೂ ಎಷ್ಟಿದೆ, 1 ಇದೆ. 2 to the power of 0 ಅಂದರೆ 1 ಪ್ಲಸ್ 3 to the power of 0 ಅಂದರೆ 1 ಪ್ಲಸ್ 4 to the power of 0 ಅಂದರೆ 1. ಸೊ 1 + 1 + 1 ಈಸ್ 3. ಸೆವೆಂತ್ ಕ್ವೆಶನ್ ಏನಿದೆ, 2 to the power of 0 ಇಂಟು 3 to the power of 0 ಇಂಟು 4 to the power of 0. ಸೊ 2 to the power of 0 ಅಂದರೆ 1 ಇಂಟು 3 to the power of 0 ಅಂದರೆ 1 ಇಂಟು 4 to the power of 0 ಅಂದರೆ 1. 1 1s are 1, 1 1s are 1. ಸೊ ದ ಆನ್ಸರ್ ಈಸ್ 1. ನೆಕ್ಸ್ಟ್ ಕ್ವೆಶನ್ ಏನಿದೆ ಇಲ್ಲಿ, 3 to the power of 0 plus 2 to the power of 0 into 5 to the power of 0. ಸೊ ಫಸ್ಟು 3 to the power of 0 ಅಂದರೆ 1 ಪ್ಲಸ್ 2 to the power of 0 ಅಂದರೆ 1 ಇಂಟು 5 to the power of 0 ಅಂದರೆ 1. 1 + 1 is 2, 2 into 1 is 2. ಓಕೆನಾ. ನೈನ್ತ್ ಕ್ವೆಶನ್ ಏನಿದೆ, 2 to the power of 8 ಇಂಟು a to the power of 5, 4 to the power of 3 ಇಂಟು a to the power of 3 ಅಂತ ಇದೆ. ಸೊ 4ನ್ನ 2 ಪವರಿಗೆ ನಾವಿಲ್ಲಿ ಕನ್ವರ್ಟ್ ಮಾಡ್ಕೋಬೇಕು. ಸೊ 2 to the power of 8 ಇಂಟು a to the power of 5 ಡಿವೈಡೆಡ್ ಬೈ, ಸೊ 4 ಅಂದರೆ 2 2s. ಸೊ 2 ಇಂಟು 2 ಹೋಲ್ ಟು ದಿ ಪವರ್ ಆಫ್ 3 ಇಂಟು a to the power of 3. So this will become a to the power of 8 into, 2 to the power of 8 into a to the power of 5 by 2 to the power of 2 3s are 6 into a to the power of 3. So ಇದನ್ನು ಇವಾಗ 2 into 8 minus 6 into a to the power of 5 minus 3. So this will become 2 to the power of 2 ಆಗುತ್ತೆ. 8 minus 6 is 2 into a into 5 minus a to the power of 5 minus 3 ಅಂದರೂ 2 ಆಗುತ್ತೆ. ಸೊ ಅಗೈನ್ ಇಲ್ಲಿ a to the power of m into b to the power of m is equal to a b to the power of m ಅಂತಂದರೆ 2a to the power of 2 ಈಸ್ ಅವರ್ ಆನ್ಸರ್. ಸ್ವಲ್ಪ ಲೆಂತಿ ಇದೆ, ಕರೆಕ್ಟಾಗಿ ನೋಡಿಕೊಂಡು ಅಪ್ಲಿಕೇಶನ್ ಮಾಡಿಕೊಂಡು ಬರ್ಕೊಳ್ಳಿ. ನೆಕ್ಸ್ಟ್ ಕ್ವೆಶನ್ ಏನಿದೆ, 10th ಕ್ವೆಶನ್, a to the power of 5 by a to the power of 3 into a to the power of 8 ಅಂತ ಇದೆ. ಸೊ a to the power of 5 by a to the power of 3 ಅಂದರೆ a to the power of 5 minus 3. So this will become a to the power of 5 minus 3 is 2 into
a to the power of 8. So this will become a to the power of 2 plus 8, that is equal to a to the power of 10. Okay na. 11th question ಏನಿದೆ, 4 to the power of 5 into a to the power of 8 b to the power of 3. 4 to the power of 5 into a to the power of 5 b to the power of 2. ಇಲ್ಲೇನಾಗುತ್ತೆ, 4 to the power of 5 4 to the power of 5 ಕ್ಯಾನ್ಸಲ್ ಆಗುತ್ತೆ. ಸೊ ಆನ್ಸರ್ ಈಸ್ a to the power of 8 minus 5 into b to the power of 3 minus 2. So a to the power of 8 minus 5 is 3. b to the power of 3 minus 2 ಅಂದರೆ 1. ಅದನ್ನು ಬರೆದ್ರು ಓಕೆ, ಬರೀಲಿಲ್ಲ ಅಂದರೆ ಓಕೆ. a cube b is the answer. 12th question ಏನಿದೆ, 2 to the power of 3 into 2 whole to the power of 2. ಸೊ ಈಗ 2 to the power of 3 ಪ್ಲಸ್ ಇಲ್ಲೇನಿಲ್ಲ ಅಂದರೂ 1 ಇದೆ whole to the power of 2 ಅಂತ. ಸೊ ದಿಸ್ ವಿಲ್ ಬಿಕಮ್ 3 plus 1 is 4. 2 to the power of 4 whole to the power of 2. So 2 to the power of 4 2s are 8. So 2 to the power of 8 is the answer. Third question, say true or false and justify your answer ಅಂತ ಇದೆ. ಫಸ್ಟ್ ಕ್ವೆಶನ್ ನೋಡಿ, 10 into 10 to the power of 11 is equal to 100 to the power of 11 ಅಂತ. ಸೊ ಇಲ್ಲಿ ಎಲ್ ಎಚ್ ಎಸ್ ನೋಡಿ, ಆರ್ ಎಚ್ ಎಸ್ ನೋಡಿ. ಎಲ್ ಎಚ್ ಎಸ್ ಅಂದರೆ ಇಲ್ಲಿ 10 to the power of 1 into 10 to the power of 11 ಅಂತ ಇದೆ. ಸೊ ಇಲ್ಲಿಗ 10 to the power of 1 plus 11 is equal to 10 to the power of 1 plus 11 is 12 ಆಗುತ್ತೆ. ಸೊ ಇಲ್ಲಿ ಆರ್ ಎಚ್ ಎಸ್ ನೋಡಿ, 100ಅನ್ನು 10 to the power of 2 ಅಂತ ನಾವು ಬರ್ಕೊಳ್ಬೋದು ಇಂಟು 11. ಸೊ 10 to the power of 2 11s are 22 ಆಗುತ್ತೆ. ಸೊ ಇಲ್ಲಿ 10 to the power of 12 ಇದೆ, ಇಲ್ಲಿ 10 to the power of 22 ಇದೆ. ಸೊ ದಿಸ್ ಸ್ಟೇಟ್ಮೆಂಟ್ ಈಸ್ ಫಾಲ್ಸ್. ಓಕೆ. ಸೆಕೆಂಡ್ ಒನ್ ಏನಿದೆ, 2 to the power of 3 ಈಸ್ ಗ್ರೇಟರ್ ದ್ಯಾನ್ 5 to the power of 2 ಅಂತ ಇದೆ. 2 to the power of 3 ಅಂದರೆ 2 into 2 into 2. 2 2s are 4, 4 2s are 8 ಆಯಿತು. 5 ಸ್ಕ್ವೇರ್ ಅಂದರೆ 5 into 5, 5 5s are 25 ಆಯಿತು. ಅವ್ರು ಕೊಟ್ಟಿರೋದೇನು 8 ಈಸ್ ಗ್ರೇಟರ್ ದ್ಯಾನ್ 25 ಅಂತ ಕೊಟ್ಟಿದ್ದಾರೆ. ಬಟ್ ರಿಯಲ್ ಆಗಿ 25 ಈಸ್ ಗ್ರೇಟರ್ ದ್ಯಾನ್ 8. ಸೊ ದಿಸ್ ಸ್ಟೇಟ್ಮೆಂಟ್ ಈಸ್ ಆಲ್ಸೋ ಫಾಲ್ಸ್. ಓಕೆನಾ. ಥರ್ಡ್ ಒನ್ ಏನಿದೆ, 2 to the power of 3 into 3 to the power of 2 is equal to 6 to the power of 5 ಅಂತ. ಇವರು 2 into 3 is 6, 2 3s are 6, 5 plus 3 plus 2 is 5 ಅಂತ ಬರೆದಿದ್ದಾರೆ. ಇಲ್ಲಿ a to the power of m ಇಂಟು a to the power of ಏನಂದರೆ ಇಲ್ಲೂ 2 ಇರಬೇಕಾಗಿತ್ತು. ಇಲ್ಲ ಅಂತಂದರೆ a to the power of m b to the power of m, ಇಲ್ಲಿ ಬಿನಾದರೂ ಇರಬೇಕಾಗಿತ್ತು. ಇವೆರಡೂ ಇಲ್ಲ ಅಂದರೆ ಇದು ಯಾವ ಲಾಸ್ಗೂ ಅಪ್ಲೈ ಆಗಲ್ಲ. ಸೊ ದಿಸ್ ಸ್ಟೇಟ್ಮೆಂಟ್ ಈಸ್ ಆಲ್ಸೋ ಫಾಲ್ಸ್. ಸೊ ಏನಿರಬೇಕಾಗಿತ್ತು ಅಂದರೆ, ಸೊ ಇಲ್ಲೇನಾಗುತ್ತೆ, 2 to the power of 3 into 3 to the power of 2 ಅಂತ ಆದಾಗ ಇಲ್ಲೆರಡೂ ಚೇಂಜ್ ಆಗುತ್ತೆ. ಇಲ್ಲಿ ಏನೂ ಇಲ್ಲ, ಬಿನೂ ಇಲ್ಲ. ಏಕೆಂದರೆ ನಾವು ತಿಳ್ಕೊಂಡಿರೋ ಪ್ರಕಾರ ಲಾಸಲ್ಲಿ ಇಲ್ಲ ಬೇಸ್ ಆದರೂ ಸೇಮ್ ಇರಬೇಕು, ಇಲ್ಲ ಅಂತಂದರೆ ಪವರ್ಸ್ ಆದರೂ ಸೇಮ್ ಇರಬೇಕು. ಸೊ ಇದೆರಡರಲ್ಲೂ ಆಗಲ್ಲ. ಈ ಲಾಸದ್ದು ಏನಾಗುತ್ತೆ, ತಪ್ಪಾಗುತ್ತೆ. ಸೊ ಏನಿರಬೇಕಾಗಿತ್ತು ಅಂದರೆ 2 to the power of 5 into 3 to the power of 5 ಅಂತ ಇರಬೇಕಾಗುತ್ತೆ. ಆವಾಗ a to the power of m into b to the power of m is equal to a b to the power of m ಅಂತಂದರೆ 2 3s are 6 to the power of 5 ಅಂತ ನಾವು ಬರೆಯೋದಕ್ಕೆ ಆಗ್ತಾಯಿತ್ತು. ನೆಕ್ಸ್ಟ್ ಒನ್ ಏನಿದೆ, ಇಲ್ಲಿ 3 to the power of 0 is equal to 1000 to the power of 0 ಅಂತ. ದಿಸ್ ಈಸ್ ಟ್ರೂ ಬಿಕಾಸ್ 3 to the power of 0 ಅಂದ್ರೂ 1, 1000 to the power of 0 ಅಂದರೂ ಕೂಡ 1. ಓಕೆನಾ. ಫೋರ್ತ್ ಕ್ವೆಶನ್, ಎಕ್ಸ್ಪ್ರೆಸ್ ಈಚ್ ಆಫ್ ದ ಫಾಲೋಯಿಂಗ್ ಆ್ಯಸ್ ಎ ಪ್ರಾಡಕ್ಟ್ ಆಫ್ ಪ್ರೈಮ್ ಫ್ಯಾಕ್ಟರ್ಸ್ ಓನ್ಲಿ ಇನ್ ಎಕ್ಸ್ಪೊನೆನ್ಷಿಯಲ್ ಫಾರ್ಮ್. ಸೊ ಪ್ರೈಮ್ ಫ್ಯಾಕ್ಟರ್ಸ್ ಅಂದರೆ ನಿಮ್ಗೆ ಗೊತ್ತೇ ಇದೆ, ಒಂದು ನಂಬರ್ ಅಥವಾ ಅದೇ ನಂಬರಿಂದ ಡಿವೈಡ್ ಆಗುವಂಥ ನಂಬರ್ಸು. ಸೊ ಫಸ್ಟ್ ಕ್ವೆಶನ್ ಏನಿದೆ, 108 into 192. ಸೊ ಇದನ್ನೆರಡನ್ನು ಫಸ್ಟು ಎಕ್ಸ್ಪೊನೆನ್ಷಿಯಲ್ ಫಾರ್ಮಲ್ಲಿ ಬರ್ಕೊಳ್ಬೇಕು. ಸೊ ಫಸ್ಟ್ ಏನು ಮಾಡೋಣ, 108ಅನ್ನು ಡಿವೈಡ್ ಮಾಡ್ಕೊಳ್ತಾ ಹೋಗೋಣ. ಲಾಸ್ಟಲ್ಲಿ ಈವನ್ ನಂಬರ್ ಇರುತ್ತೆ ಇದೆ 2 ಇಂದ. ಸೊ 2 5s are 10, 2 4s are 8, 2 2s are 4, ಇಲ್ಲಿ 1 ಉಳಿದಿದೆ, 2 7s are 14. ಸೊ ನೆಕ್ಸ್ಟ್ 27 2 ಇಂದ ಡಿವೈಡ್ ಆಗಲ್ಲ. ಸೊ 3 9s are 27, 3 3s are 9. ಸೊ ಎಷ್ಟಾಯಿತು ಇದು, 2 into 2 ಅಂದರೆ 2 to the power of 2 into 1 2 3 3 to the power of 3 ಆಯಿತು. ನೆಕ್ಸ್ಟ್ ಅದೇ ರೀತಿಯಲ್ಲಿ 192. ಸೊ 2 9s are 18, ಇಲ್ಲಿ 1 ಉಳಿದಿದೆ, 2 6s are 12, 2 4s are 8, ಸೊ ಇಲ್ಲಿ 1 ಉಳಿದಿದೆ, 2 8s are 16, 2 2s are 4, 2 4s are 8, then 2 1s are 2, 2 2s are 4, 2 6s are 12, 2 3s are 6.
ಸೊ ಇಲ್ಲಿಗ ಡಿವೈಡ್ ಆಗಲ್ಲ. ನೆಕ್ಸ್ಟ್ ಇಲ್ಲಿ 1 2 3 4 5 6. ಸೊ 2 ಟು ದಿ ಪವರ್ ಆಫ್ 6 ಇಂಟು 3 ಟು ದಿ ಪವರ್ ಆಫ್ 1. ಏನಿಲ್ಲ ಅಂದರೆ 1 ಇದೆ ಅಂತ ಅರ್ಥ. ಸೊ ಇಲ್ಲಿ ಇವಾಗ 2 ಟು ದಿ ಪವರ್ ಆಫ್ 2 2 ಟು ದಿ ಪವರ್ ಆಫ್ 6 ಅಂದರೆ 2 ಟು ದಿ ಪವರ್ ಆಫ್ 2 ಪ್ಲಸ್ 6 ಇಂಟು 3 ಟು ದಿ ಪವರ್ ಆಫ್ 3 ಪ್ಲಸ್ 1. ಸೊ ವಾಟ್ ವಿಲ್ ಬಿ ದ ಆನ್ಸರ್? 2 ಟು ದಿ ಪವರ್ ಆಫ್ 6 plus 2 is 8 into 3 to the power of 3 plus 1 is 4. So 2 to the power of 8 into 3 to the power of 4 is the answer. Second question ಏನಿದೆ 270 ಇದೆ. ಸೊ ಲಾಸ್ಟಲ್ಲಿ 0 ಇರೋದ್ರಿಂದ ಫಸ್ಟು 2 ಇಂದನೇ ಡಿವೈಡ್ ಮಾಡ್ಕೊಳ್ತಾ ಹೋಗೋಣ. 2 1s are 2, ನೆಕ್ಸ್ಟು 2 3s are 6, ಇಲ್ಲಿ 1 ಉಳಿದೆ 5. ಸೊ 2 5s are 10. ಓಕೆನಾ? ನೆಕ್ಸ್ಟು 5 ಇಂದ ಡಿವೈಡ್ ಮಾಡಿ. 5 2s are 10, 5 7s are 35. ನೆಕ್ಸ್ಟು 27ಗೆ 5 ಇಂದ ಡಿವೈಡ್ ಆಗಲ್ಲ, 3 ಇಂದ ಡಿವೈಡ್ ಮಾಡ್ಕೊಳ್ಳೋಣ. 3 9s are 27, 3 3s are 9. ಸೊ ವಾಟ್ ಈಸ್ ದ ಫಾರ್ಮ್? ಎಕ್ಸ್ಪೋನೆನ್ಷಿಯಲ್ ಫಾರ್ಮಲ್ಲಿ 1 2 3 3 ಟು ದಿ ಪವರ್ ಆಫ್ 3 ಇಂಟು 5 ಟು ದಿ ಪವರ್ ಆಫ್ 1 ಇಂಟು 2 ಟು ದಿ ಪವರ್ ಆಫ್ 1. ಇಲ್ಲಿ 1 ನೀವು ಬರೆದ್ರೂ ನಡೆಯುತ್ತೆ, ಬರೆದಿಲ್ಲ ಅಂದರೂ ನಡೆಯುತ್ತೆ. ದಿಸ್ ಈಸ್ ದ ಆನ್ಸರ್. ನೆಕ್ಸ್ಟ್ ಥರ್ಡ್ ಒನ್ ಏನಿದೆ ನೋಡಿ, ಇಲ್ಲಿ 729 ಆ್ಯಂಡ್ 64 ಇದೆ. ಸೊ ಫಸ್ಟು 729ಗೆ ಲಾಸ್ಟಲ್ಲಿ 9 ಇರೋದ್ರಿಂದ ನಾವು 3 ಇಂದ ಡಿವೈಡ್ ಮಾಡ್ಕೊಳ್ಳೋಣ. 3 2s are 6, ಇಲ್ಲಿ 1 ಉಳಿದಿದೆ. 3 4s are 12 ಆ್ಯಂಡ್ 3 3s are 9. ಓಕೆ, ನೆಕ್ಸ್ಟು 3 ಇಂದ 3 8s are 24, 3 1s are, ನೆಕ್ಸ್ಟ್ 3 ಇಂದ 3 2s are 3, 3 2s are 6, 3 7s are 21, ನೆಕ್ಸ್ಟ್ 3 ಇಂದ 3 9s are 27, 3 3s are 9. ಸೊ 1 2 3 4 5 6, 3 ಟು ದಿ ಪವರ್ ಆಫ್ 6 ಆಯಿತು. ನೆಕ್ಸ್ಟ್ ಇಲ್ಲಿ ಏನು ಮಾಡಬೇಕು? 64ನ ಮಾಡ್ಕೊಳ್ಬೇಕು. ಲಾಸ್ಟಲ್ಲಿ ಈವನ್ ನಂಬರ್ ಇರೋದ್ರಿಂದ 2 ಇಂದ ಡಿವೈಡ್ ಮಾಡ್ಕೊಳ್ಳೋಣ. 2 3s are 6, 2 2s are 4, 2 1s are 2, 2 6s are 12, 2 8s are 16, 2 4s are 8, 2 2s are 4. ಸೊ 1 2 3 4 5 6. ಸೊ ಇದು ಎಷ್ಟಾಯ್ತು? 2 ಟು ದಿ ಪವರ್ ಆಫ್ 6 ಆಯಿತು. ಸೊ ಅವರ್ ಆನ್ಸರ್ ಈಸ್ 3 ಟು ದಿ ಪವರ್ ಆಫ್ 6 ಇಂಟು 2 ಟು ದಿ ಪವರ್ ಆಫ್ 6. ಓಕೆ, ನೆಕ್ಸ್ಟ್ ಫೋರ್ತ್ ಕ್ವೆಶನ್ ಏನಿದೆ 768. ಸೊ ನೆಕ್ಸ್ಟು 768ನ್ನು 2 ಇಂದ ಡಿವೈಡ್ ಮಾಡ್ಕೊಳ್ಳೋಣ. 2 3s are 6, ಸೊ ಇಲ್ಲಿಗ 1 ಉಳ್ಕೊಂಡಿದೆ. 2 8s are 16 ಆ್ಯಂಡ್ 2 4s are 8. ನೆಕ್ಸ್ಟು 2 1s are 2, ಸೊ ಇಲ್ಲಿಗ 2 9s are 18 ಆ್ಯಂಡ್ 2 2s are 4. ನೆಕ್ಸ್ಟು 2 9s are 18 ಆ್ಯಂಡ್ 2 6s are 12, 2 4s are 8, ಇಲ್ಲಿ 1 ಉಳಿದಿದೆ. 2 8s are 16, ದೆನ್ 2 2s are 4 ಆ್ಯಂಡ್ 2 4s are 8, 2 1s are 2, 2 2s are 4, 2 6s are 12 ಆ್ಯಂಡ್ 2 3s are 6. So 1 2 3 4 5 6 7 8. So 2 to the power of 8 into 3 to the power of 1 is the answer. Okay na? Question number 5, simplify ಅಂತ ಇದೆ. ಫಸ್ಟ್ ಕ್ವೆಶನ್ 2 to the power of 5 whole to the power of 2 into 7 to the power of 3, 8 to the power of 3 into 7 ಅಂತ ಇದೆ. ಸೊ ಫಸ್ಟು ಇದನ್ನು 2 5 2s are 10, 2 to the power of 10 into 7 to the power of 3 divided by 8ಅನ್ನು ನಾವು ಇಲ್ಲಿ 2 ಪವರ್ಸಲ್ಲಿ ಬರ್ಕೊಳ್ಳೋಣ. 2 4s are 8, 2 2s are 4. ಸೊ 2 to the power of 3 into 3 into 7. ಓಕೆನಾ? ಸೊ ದಿಸ್ ವಿಲ್ ಬಿಕಮ್ 2 to the power of 10 minus 3 3s are 9 ಆಯಿತು, ಇಂಟು 7 to the power of 3 minus 1 ಆಯಿತು. ಸೊ ಇಲ್ಲಿ 10 minus 9 ಅಂದರೆ 1 ಆಯಿತು, ಇಂಟು 3 minus 1 ಅಂದರೆ 2 ಆಯಿತು. ಸೊ 2 into 49, 7 7s are 49. ಸೊ ವಾಟ್ ಈಸ್ ಅವರ್ ಆನ್ಸರ್? 2 9s are 18, so 8 plus carry 1. 2 4s are 8, 8 plus 1 is 9. So 98 is the answer. Second question ಏನಿದೆ ನೋಡಿ ಇಲ್ಲಿ 25 into 5 to the power of 2 into t to the power of 8, 10 to the power of 3 into t to the power of 4. ಸೊ ಇಲ್ಲಿ 25 ಇರೋದ್ರಿಂದ ನಾವು 25ನ 5 into 5 ಅಂತ ಬರ್ಕೊಳ್ಬೋದು. ಸೊ 5 to the power of 2 into 5 to the power of 2
into t to the power of 8 divided by 10 to the power of 3 into t to the power of 4 ಅಂತ ಇದೆ. ಸೊ ಇಲ್ಲಿ ನೆಕ್ಸ್ಟ್ ಸ್ಟೆಪ್ಪಲ್ಲಿ 5 ಟು ದಿ ಪವರ್ ಆಫ್ 2 ಅಂತ ಇರೋದನ್ನು 2 + 2 ಈಸ್ 4. ಸೊ 5 ಟು ದಿ ಪವರ್ ಆಫ್ 4 ಇಂಟು ಟಿ ಟು ದಿ ಪವರ್ ಆಫ್ 8 ಆಯಿತು ಬೈ ಇಲ್ಲಿ 10ಅನ್ನು ನಾವು 5 ಇಂಟು 2 ಅಂತ ಬರ್ಕೊಳ್ಬೋದು ಹೋಲ್ ಟು ದಿ ಪವರ್ ಆಫ್ 3 ಇಂಟು ಟಿ ಟು ದಿ ಪವರ್ ಆಫ್ 4. ಸೊ ಇದನ್ನು ನಾವು ಮತ್ತೆ ಎಕ್ಸ್ಪ್ಯಾಂಡ್ ಮಾಡಿ ಬರ್ಕೊಳ್ಳೋಣ. 5 ಟು ದಿ ಪವರ್ ಆಫ್ 4 ಇಂಟು ಟಿ ಟು ದಿ ಪವರ್ ಆಫ್ 8 ಬೈ ಸೊ ಇಲ್ಲಿಗ 5 ಟು ದಿ ಪವರ್ ಆಫ್ 3 ಇಂಟು 2 ಟು ದಿ ಪವರ್ ಆಫ್ 3 ಇವೆರಡನ್ನು ನೋಡಿ ಇಲ್ಲಿ 5 ಟು ದಿ ಪವರ್ ಆಫ್ 3 ಆ್ಯಂಡ್ 2 ಟು ದಿ ಪವರ್ ಆಫ್ 3 ಇಂಟು ಟಿ ಟು ದಿ ಪವರ್ ಆಫ್ 4. ನೆಕ್ಸ್ಟ್ ಈಗ 5 ಟು ದಿ ಪವರ್ ಆಫ್ 4 ಬೈ 3 ಅಂದರೆ 5 ಟು ದಿ ಪವರ್ ಆಫ್ 4 ಮೈನಸ್ 3 ಆಯಿತು ಇಂಟು ಟಿ ಟು ದಿ ಪವರ್ ಆಫ್ 8 ಮೈನಸ್ ಟಿ ಟು ದಿ ಪವರ್ ಆಫ್ 4 ಅಂದರೆ 4 ಆಯಿತು ಬೈ 2 ಬೈ 3 2 ಟು ದಿ ಪವರ್ ಆಫ್ 3 ಹಾಗೆ ಇರುತ್ತೆ ಯಾಕೆಂದರೆ ಮೇಲ್ಗಡೆ 2 ಪವರ್ಸ್ದೇನಿಲ್ಲ. ಓಕೆನಾ. ನೆಕ್ಸ್ಟ್ ಏನಾಗುತ್ತೆ ಇದು 4 ಮೈನಸ್ 3 ಅಂದರೆ 5 ಟು ದಿ ಪವರ್ ಆಫ್ 1 ಆಗುತ್ತೆ ಇಂಟು ಟಿ 8 ಮೈನಸ್ 4 ಅಂದರೆ ಟಿ ಟು ದಿ ಪವರ್ ಆಫ್ 8 ಮೈನಸ್ 4 ಈಸ್ 4 ಆಗುತ್ತೆ ಡಿವೈಡೆಡ್ ಬೈ 2 ಟು ದಿ ಪವರ್ ಆಫ್ 3 ಈಸ್ ಈಕ್ವಲ್ ಟು 5 ಟಿ ಟು ದಿ ಪವರ್ ಆಫ್ 4 ಬೈ 2 ಟು ದಿ ಪವರ್ ಆಫ್ 3 ಅಂದರೆ 2 ಇಂಟು 2 ಇಂಟು 2. ಸೊ 2 2s are 4, 4 2s are 8. ಸೊ 5 ಟಿ ಟು ದಿ ಪವರ್ ಆಫ್ 4 ಬೈ 8 ಈಸ್ ಅವರ್ ಆನ್ಸರ್. ಓಕೆನಾ. ಲಾಸ್ಟ್ ಕ್ವೆಶನ್ ಆಫ್ ದಿಸ್ ಎಕ್ಸಸೈಸ್ 3 ಟು ದಿ ಪವರ್ ಆಫ್ 5 ಇಂಟು 10 ಟು ದಿ ಪವರ್ ಆಫ್ 5 ಇಂಟು 25 ಬೈ 5 ಟು ದಿ ಪವರ್ ಆಫ್ 7 ಇಂಟು 6 ಟು ದಿ ಪವರ್ ಆಫ್ 5 ಅಂತ ಇದೆ. ಸೊ ಇಲ್ಲಿ ನಾವೀಗ ಏನು ಮಾಡ್ಕೊಳ್ಳೋಣ ಅಂದರೆ 3 ಟು ದಿ ಪವರ್ ಆಫ್ 5 ಇದೆ, ಇಲ್ಲಿ ಕೆಳಗಡೆ 3ನೂ ಇಲ್ಲ, ಇಲ್ಲಿ ಮೇಲ್ಗಡೆ 5 ಇಲ್ಲ 6 ಇಲ್ಲ. ಸೊ ಇದನ್ನು ಏನು ಮಾಡೋಣ ನಾವೀಗ 10 ಇದೆಯಲ್ಲ ಇದನ್ನು 5 ಇಂಟು 2 ಹೋಲ್ ಟು ದಿ ಪವರ್ ಆಫ್ 5 ಅಂತ ಮಾಡ್ಕೊಳ್ಳೋಣ. 25ನ 5 ಟು ದಿ ಪವರ್ ಆಫ್ 2 ಅಂತ ಮಾಡ್ಕೊಳ್ಳೋಣ. ಓಕೆನಾ. ಸೊ ಕೆಳಗಡೆ 5 ಟು ದಿ ಪವರ್ ಆಫ್ 7 ಈಗ ಆಲ್ರೆಡಿ ಇದೆ. 6ನ ಏನು ಮಾಡ್ಕೊಳ್ಳೋಣ 3 ಇಂಟು 2 ಟು ದಿ ಪವರ್ ಆಫ್ 5 ಅಂತ ಮಾಡ್ಕೊಳ್ಳೋಣ. ಓಕೆನಾ. ಈಗ ನಾವು ಎಕ್ಸ್ಪ್ಯಾಂಡ್ ಮಾಡ್ಕೊಳ್ಳೋಣ. 3 ಟು ದಿ ಪವರ್ ಆಫ್ 5 ಇಂಟು 5 ಟು ದಿ ಪವರ್ ಆಫ್ 5 ಇಂಟು 2 ಟು ದಿ ಪವರ್ ಆಫ್ 5 ಇದೆರಡನ್ನು ನಾನು ಎಕ್ಸ್ಪ್ಯಾಂಡ್ ಮಾಡ್ಕೊಂಡಿದ್ದೀನಿ ಇಂಟು 5 ಟು ದಿ ಪವರ್ ಆಫ್ 2 ಡಿವೈಡೆಡ್ ಬೈ 5 ಟು ದಿ ಪವರ್ ಆಫ್ 7 ಇಂಟು ಇವಾಗ ಇದನ್ನು ಎಕ್ಸ್ಪ್ಯಾಂಡ್ ಮಾಡ್ಕೊಳ್ಳೋಣ 3 ಟು ದಿ ಪವರ್ ಆಫ್ 5 ಇಂಟು 2 ಟು ದಿ ಪವರ್ ಆಫ್ 5. ಓಕೆನಾ. ನೆಕ್ಸ್ಟ್ ಇಲ್ಲಿ ನೋಡಿ 3 ಟು ದಿ ಪವರ್ ಆಫ್ 5 3 ಟು ದಿ ಪವರ್ ಆಫ್ 5 ಕ್ಯಾನ್ಸಲ್ ಆಗುತ್ತೆ. 2 ಟು ದಿ ಪವರ್ ಆಫ್ 5 2 ಟು ದಿ ಪವರ್ ಆಫ್ 5 ಕ್ಯಾನ್ಸಲ್ ಆಗುತ್ತೆ. ಸೊ 5 ಟು ದಿ ಪವರ್ ಆಫ್ 5 ಪ್ಲಸ್ 5 ಟು ದಿ ಪವರ್ ಆಫ್ 2 ಅಂದರೆ 5 ಟು ದಿ ಪವರ್ ಆಫ್ 5 ಪ್ಲಸ್ 2 ಈಸ್ 7 ಬೈ 5 ಪ್ಲಸ್ 7 ಈಗ ಆಲ್ರೆಡಿ ಇಲ್ಲಿ ಉಳಿದಿದೆ. ಸೊ 5 ಪ್ಲಸ್ 7 5 ಟು ದಿ ಪವರ್ ಆಫ್ 7 5 ಟು ದಿ ಪವರ್ ಆಫ್ 7 ಕ್ಯಾನ್ಸಲ್ ಆಗುತ್ತೆ 1 ಉಳ್ಕೊಳುತ್ತೆ. ಸೊ ದಿಸ್ ಈಸ್ ದ ಆನ್ಸರ್. ದಿಸ್ ಈಸ್ ಆಲ್ ಅಬೌಟ್ ಎಕ್ಸಸೈಸ್ 13.2. See you in the next class. Thank you. For more videos, subscribe to my channel.